ಎಲ್ರಿಗೂ ನಮಸ್ಕಾರ. ದೀಪಾ ಈಸಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಡಿಫ್ರೆಂಟ್ ಆದ ರುಚಿಕರವಾದಂಥ ಒಂದು ದೋಸೆ ರೆಸಿಪಿನ ಇನ್ಸ್ಟೆಂಟಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ರುಚಿಯಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮೊದಲು ನಾವು ಆಲೂಗಡ್ಡೆ ಬೇಯಿಸ್ಕೋಬೇಕು. ಹಾಗಾಗಿ ಕುಕ್ಕರ್ನಲ್ಲಿ 2 ಆಲೂಗಡ್ಡೆನೂ ನೀಟಾಗಿ ವಾಶ್ ಮಾಡಿ ಸ್ವಲ್ಪ ನೀರಿನಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ. ಒಂದು 3 ವಿಸಿಲ್ ಕೂಗಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಆಲೂಗಡ್ಡೆನ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿರಿ, ಸಾಫ್ಟಾಗಿ ಬೆಂದಿವೆ. ಈಗ ಮೇಲ್ಗಡೆ ಇರುವಂಥ ಎಲ್ಲ ಸಿಪ್ಪೆನ ತೆಗೆದು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿರಿ, ಆಲೂಗಡ್ಡೆ ರೆಡಿಯಾಗಿವೆ. ಈಗ ಹಿಟ್ಟು ಕಲಿಸೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟು ಹಾಕೋಬೋದು. ನಾನಿಲ್ಲಿ ಈ ಕಪ್ನಿಂದ 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೊತಾ ಇದ್ದೀನಿ. ನಾರ್ಮಲ್ ಚಪಾತಿ ಮಾಡಲಿಕ್ಕೆಲ್ಲ ಉಪಯೋಗಿಸ್ತೀರಿ ನೋಡಿರಿ, ಅದೇ ಗೋಧಿ ಹಿಟ್ಟನ್ನೇ ಉಪಯೋಗಿಸ್ಕೊಡ್ರಿ. ನಂತರ ಇದರಲ್ಲಿ ಮುಂಚೆನೇ ಬೇಯಿಸಿ ಸಿಪ್ಪೆ ತೆಗೆದಿರುವಂಥ ಆಲೂಗಡ್ಡೆ ಈ ರೀತಿ ಕೊಬ್ಬರಿ ತುರಿಯೋ ಮನೆಯಲ್ಲಿ ತುರಿದು ತೊಗೊಳ್ಳೋಣ. ಆಲೂಗಡ್ಡೆ ಸಾಫ್ಟಾಗಿ ಬೆಂದಿರಬೇಕು. ತುಂಬ ಸಾಫ್ಟಾಗಿದ್ದರೆ ಕೈಯಿಂದನೇ ಸ್ಮ್ಯಾಶ್ ಮಾಡಿ ಕೂಡ ಹಾಕೋಬೋದು. ಒಂದು ಸ್ವಲ್ಪ ಗಟ್ಟಿ ಅನಿಸಿದ್ರು ಕೂಡ ಈ ರೀತಿ ಕೊಬ್ಬರಿ ತುರಿಯೋ ಮನೇಲಿ ತುರಿದು ಹಾಕ್ಕೊಡ್ರಿ. ಅದರಲ್ಲಿ ಯಾವುದೇ ಥರ ಗಟ್ಟಿ ಅಂಶ ಉಳಿಯೋದಿಲ್ಲ. ಎಷ್ಟೇ ಸಾಫ್ಟಾಗಿ ಬೆಂದರೂ ಕೂಡ ಈ ರೀತಿ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಎಲ್ಲೂ ನಮಗೆ ಗಟ್ಟಿ ಅಂಶ ಉಳಿಯೋದಿಲ್ಲ, ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆ ಹಾಕೋಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಕಪ್ ಗೋಧಿ ಹಿಟ್ಟಿಗೆ 2 ಆಲೂಗಡ್ಡೆನ ಹಾಕ್ಕೊಂಡಿದ್ದೀನಿ. ದೋಸೆಯನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಾದರೂ ಮಾಡ್ಕೊತಾ ಇದ್ದರೆ ಗೋಧಿ ಹಿಟ್ಟು ಮತ್ತು ಆಲೂಗಡ್ಡೆ ಎರಡನ್ನೂ ಜಾಸ್ತಿ ಹಾಕ್ಕೊಡ್ರಿ. ಇದೇ ರೀತಿ ಬೇಯಿಸಿರುವಂಥ ಎಲ್ಲ ಆಲೂಗಡ್ಡೆಯನ್ನು ಕೂಡ ತುರಿದು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಎಲ್ಲವನ್ನು ತುರಿದಾದ್ಮೇಲೆ ಈಗ ಇದರಲ್ಲಿ ಖಾರಕ್ಕೆ 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಡ್ರಿ. ನಂತರ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದರ ಜೊತೆಗೆ ಒಂದು 1/4 ಸ್ಪೂನಷ್ಟು ಗರಂ ಮಸಾಲ ಪೌಡ್ರನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ರಿ. ನಂತರ ಒಂದು ಅರ್ಧ ಸ್ಪೂನಷ್ಟು ತುರಿದಿರುವಂಥ ಶುಂಠಿಯನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ಕೊನೆಯಲ್ಲಿ ಒಂದು ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ಎಲ್ಲವನ್ನು ಸೇರಿಸಿದ ಮೇಲೆ ಈಗ ಇದರಲ್ಲಿ ಸ್ವಲ್ಪ ನಾರ್ಮಲ್ ತಣ್ಣೀರೇ ಹಾಕಿ ಹಿಟ್ಟನ್ನು ಕಲಿಸ್ತಾ ಹೋಗೋಣ. ನೀವು ನೀರನ್ನು ಅಳತೆ ಮಾಡಿ ಕೂಡ ಹಾಕೋಬೋದು ಅಥವಾ ಹಾಗೆ ಕೂಡ ಹಾಕಿ ಕಲಿಸ್ಕೋಬೋದು, ನಡೆಯುತ್ತೆ. ನಾನು ನಿಮಗೆ ಅಳತೆ ಮಾಡಿ ಹಾಕಿ ತೋರಿಸ್ತೀನಿ. ನೋಡಿರಿ, ಗೋಧಿ ಹಿಟ್ಟು ಅಳತೆ ಮಾಡಿರೋ ಕಪ್ನಿಂದನೇ 1 ಕಪ್ನಷ್ಟು ಹಾಕ್ಕೊತಾ ಇದ್ದೀನಿ. ಮೊದಲು ಒಂದು ಅರ್ಧ ಕಪ್ನಷ್ಟು ಹಾಕಿದ್ದೆ. ಈಗ ಒಂದು ಸಲ ನೀಟಾಗಿ ಮತ್ತೊಮ್ಮೆ ಕಲಿಸ್ಕೊಳ್ಳೋಣ. ಹಿಟ್ಟಿನಲ್ಲಿ ಯಾವುದೇ ಥರ ಗಂಟಿರೋದಾಗೆ ನೀಟಾಗಿ ಕಲಿಸ್ತಾ ಹೋಗಬೇಕು. ಒಂದೇ ಸಲಕ್ಕೆ ಜಾಸ್ತಿ ನೀರು ಸೇರಿಸ್ಕೋಬೇಡ್ರಿ, ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಹೋಗ್ರಿ. ಅಂದಾಗ ಹಿಟ್ಟು ಚೆನ್ನಾಗಿ ರೆಡಿ ಆಗುತ್ತೆ. ಒಂದೇ ಸಲಕ್ಕೆ ಜಾಸ್ತಿ ನೀರು ಹಾಕಿ ಕಲಿಸ್ಕೊಂಡ್ಬಿಟ್ರೆ ಹಿಟ್ಟು ತುಂಬ ತೆಳ್ಳಗಾದರೂ ಕೂಡ ದೋಸೆ ಅಷ್ಟು ಚೆನ್ನಾಗಿ ಬರೋಲ್ಲ. ಹಾಗಾಗಿ ನಾರ್ಮಲ್ ದೋಸೆ ಹಿಟ್ಟು ಯಾವ ಹದದಲ್ಲಿ ಇರುತ್ತೆ ನೋಡಿರಿ, ಅದೇ ಹದದಲ್ಲಿ ಹಿಟ್ಟನ್ನು ನೀವು ಕಲಿಸ್ಕೋಬೇಕು. ನೋಡಿ, ಮತ್ತೆ ಇನ್ನೊಂದು ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟಿಗೆ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗುತ್ತೆ. ಹಾಗಾಗಿ ನೋಡಿಕೊಂಡು ನೀರನ್ನು ಸೇರಿಸ್ತಾ ಹೋಗ್ರಿ. ನೋಡಿ, ಹಿಟ್ಟು ತುಂಬ ಗಟ್ಟಿನೇ ಅನ್ನಿಸ್ತಾ ಇದೆ. ಹಾಗಾಗಿ ಇದಕ್ಕೆ ಇನ್ನೊಂದು ಕಪ್ನಷ್ಟು ನೀರನ್ನ ಸೇರಿಸಿ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಆದರೆ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಿಮಗೆ ಹಿಟ್ಟು ಏನಾದರೂ ಆದಷ್ಟು ಬೇಗನೆ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮಿಕ್ಸಿ ಜಾರ್ನಲ್ಲೇ ಗೋಧಿ ಹಿಟ್ಟು, ನೀರು, ಆಲೂಗಡ್ಡೆ, ಖಾರದ ಪುಡಿ, ಉಪ್ಪು ಎಲ್ಲವನ್ನು ಹಾಕಿ ಒಂದು ಸಲ ಗ್ರೈಂಡ್ ಮಾಡ್ಕೊಂಬಿಟ್ಟು ಕೂಡ ಆದಷ್ಟು ಬೇಗನೆ ಹಿಟ್ಟು ನಿಮಗೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಆ ರೀತಿ ಕೂಡ ಮಾಡ್ಕೋಬೋದು. ನೋಡಿರಿ, ಯಾವುದೇ ರೀತಿ ಗಂಟೆ ಹಿಡ್ದಾಗೆ ಈ ರೀತಿ ಕಲಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಹಿಟ್ಟು ರೆಡಿಯಾಗಿದೆ. ಟೋಟಲಾಗಿ ಹಿಟ್ಟು ಕಲಿಸ್ಲಿಕ್ಕೆ 4 ಕಪ್ನಷ್ಟು ನೀರು ಬೇಕಾಯಿತು. ನೋಡಿ, ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ. ನೆನೆಸೋದೇನು ಬೇಡ, ತಕ್ಷಣವೇ ದೋಸೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈ ಕಡೆ ಮುಂಚೆನೇ ದೋಸೆ ತವ ಬಿಸಿ ಮಾಡಲಿಕ್ಕಿಟ್ಟಿದ್ದೆ. ತವ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆನ ಹಾಕಿ ಎಲ್ಲ ಕಡೆಗೂ ಈ ರೀತಿ ಹರಡ್ಕೊತಾ ಇದ್ದೀನಿ. ನೀವು ತವಾಗೆ ಎಣ್ಣೆ, ತುಪ್ಪ ಅಥವಾ ಬೆಣ್ಣೆ ಯಾವುದಾದ್ರೂ ಹಚ್ಕೋಬೋದು. ದೋಸೆಗೆ ಬೆಣ್ಣೆ ಅಥವಾ ತುಪ್ಪ ಹಚ್ಕೊಂಡ್ರೆ ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ್ದು ಬೇಕೋ ಅದು ಹಾಕೋಬೋದು. ನೋಡಿ, ತವಾಗೂ ಕೂಡ ಸ್ವಲ್ಪ ಬೆಣ್ಣೆ ಹಚ್ಕೊಂಡಿದ್ದೀನಿ. ಈಗ ತವ ಚೆನ್ನಾಗಿ ಬಿಸಿ ಆಗ್ಲಿಕ್ಕೆ ಬಿಡಬೇಕು. ಕಾಸ್ಟ್ ಐರನ್ ತವ ಇರೋದ್ರಿಂದ ತವ ಚೆನ್ನಾಗಿ ಬಿಸಿ ಆಗಬೇಕು, ಅಂದಾಗಲೇ ದೋಸೆ ಚೆನ್ನಾಗಿ ಬರುತ್ತೆ. ನೋಡಿ, ತವ ಚೆನ್ನಾಗಿ ಬಿಸಿ ಆಗಿದೆ. ಈಗ ರೆಡಿ ಮಾಡಿ ಇಟ್ಕೊಂಡಿರೋ ಹಿಟ್ಟನ್ನು ಈ ರೀತಿ ದೋಸೆ ತವ ಮೇಲೆ ಎಷ್ಟು ಬೇಕೋ ಅಷ್ಟು ಹಾಕಿ ಈ ರೀತಿ ನಿಧಾನವಾಗಿ ಒಂದು ಸ್ವಲ್ಪ ಹರಡ್ಕೊಳ್ಳೋಣ. ಜಾಸ್ತಿ ತೆಳ್ಳಗೆ ಮಾಡ್ಕೊಬೇಡ್ರಿ, ಒಂದು ಸ್ವಲ್ಪ ದಪ್ಪನೇ ಮಾಡಿಕೊಡ್ರಿ. ಈಗ ಗ್ಯಾಸನ್ನು ಐ ಫ್ಲೇಮಲ್ಲೇ ಇಟ್ಟು ಮೇಲ್ ಮುಚ್ಚಿ ಒಂದು ಕಡೆ ಬೇಯಲಿಕ್ಕೆ ಬಿಡೋಣ. ಒಂದು ಕಡೆ ಈ ರೀತಿ ಬೆಂದ ಮೇಲೆ ಅಂದರೆ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಈಗ ಮೇಲ್ಗಡೆ ಈ ರೀತಿ ಸ್ವಲ್ಪ ಎಲ್ಲ ಕಡೆಗೂ ಬೆಣ್ಣೆ ಹಾಕೊತಾ ಇದ್ದೀನಿ. ನೀವು ಬೆಣ್ಣೆ ಬದಲಿಗೆ ತುಪ್ಪ ಅಥವಾ ಎಣ್ಣೆ ಹಾಕೋಬೋದು, ನಡೆಯುತ್ತೆ. ಈ ರೀತಿ ಕಲರ್ ಚೇಂಜ್ ಆದಮೇಲೆ ನಿಧಾನವಾಗಿ ಈ ರೀತಿ ದೋಸೆನ ತಿರುಗಿಸ್ಕೋಬೇಕು. ಇನ್ನು ಕಲರ್ ಚೇಂಜ್ ಆಗಿರಲ್ಲ, ಆವಾಗಲೇ ತಿರ್ಸಕ್ಕೆ ಹೋದರೆ ದೋಸೆ ಹರಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೀತಿ ನೀಟಾಗಿ ಕಲರ್ ಚೇಂಜ್ ಆದಮೇಲೆ ಈ ರೀತಿ ಈ ಕಡೆಯೂ ಕೂಡ ತಿರುಗಿಸಿ ಬೇಯಿಸ್ಕೊಳ್ಳೋಣ.
ಈ ದೋಸೆ ಎರಡು ಕಡೆಗೂ ಬೇಯಿಸ್ಕೋಬೇಕು, ಅಂದಾಗ ರುಚಿಯಾಗಿರುತ್ತೆ. ನೋಡಿರಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಸೇರ್ ಮಾಡ್ಕೊಳ್ಳೋಣ. ಇದೇ ರೀತಿ ನಿಮಗೆ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತೀನಿ. ನೋಡಿ, ತವ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ವಲ್ಪ ಬೆಣ್ಣೆ ಅಥವಾ ಎಣ್ಣೆನ ಹಚ್ಕೊಳ್ರಿ. ಆಮೇಲೆ ಮತ್ತೊಂದು ಸಲ ಈ ರೀತಿ ಹಿಟ್ಟು 1 ಸ್ಪೂನ್ ಅಥವಾ 1.5 ಸ್ಪೂನಷ್ಟು ಹಾಕಿ ಈ ರೀತಿ ಸ್ವಲ್ಪ ಹರಡಿ ಮೇಲ್ಗಡೆ ಮುಚ್ಚಿ ಒಂದು ಕಡೆ ಬೇಯಲಿಕ್ಕೆ ಬಿಡೋಣ. ಒಂದು ಕಡೆ ಬೆಂದ ಮೇಲೇ ಈ ರೀತಿ ತಿರುಗಿಸ್ಕೋಬೇಕು. ತಿರುಗಿಸೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮೇಲ್ಗಡೆ ಬೆಣ್ಣೆ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಚ್ಚಿ ತಿರುಗಿಸ್ಕೊಳ್ರಿ, ಅಂದಾಗ ರುಚಿ ಚೆನ್ನಾಗಿರುತ್ತೆ. ಬೇಗನೆ ಬೇಯುತ್ತೆ, ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ, ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ದೋಸೆ ಮಾಡಬೇಕಾದ್ರೆ ನಾವು ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಹೆಸರುಬೇಳೆ ಯಾವುದನ್ನು ನೆನೆಸೋ ಅವಶ್ಯಕತೆಯೇ ಇಲ್ಲ. ಫಟಾಫಟ್ ಅಂತ ಗೋಧಿ ಹಿಟ್ಟು, ಆಲೂಗಡ್ಡೆನ ಕಲಸೋದು, ಫಟಾಫಟ್ ಅಂತ ದೋಸೆನ ಹಾಕೋದು, ತಿಂತಾ ಇರೋದಷ್ಟೇ. ಇನ್ಸ್ಟೆಂಟಾಗಿ ರೆಡಿ ಆಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ನೋಡಿರಿ, ಈ ರೀತಿ ಎರಡು ಕಡೆಗೂ ಬೇಯಿಸಿ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ರಿ. ಇದೇ ರೀತಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದೋಸೆನ ಮಾಡಿಕೊಂಡು ಆದಷ್ಟು ಬಿಸಿ ಬಿಸಿ ಇರುವಾಗಲೇ ಸರ್ವ್ ಮಾಡಿಕೊಳ್ರಿ, ತುಂಬ ರುಚಿಯಾಗಿರುತ್ತೆ. ಈ ದೋಸೆಯನ್ನು ನೀವು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಕೋಬೋದು ಅಥವಾ ಹಾಗೆ ತಿನ್ಲಿಕ್ಕೆ ಕೊಟ್ಟರು ಕೂಡ ಸೂಪರಾಗಿರುತ್ತೆ. ಈ ದೋಸೆ ರೆಸಿಪಿ ನಿಮಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಥ್ಯಾಂಕ್ ಯು.